ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ಇವತ್ತು ನಾನೊಂದು ಹಳೇ ಪತ್ರ ಹುಡುಕ್ತಾ ಇದ್ದೇನೆ. ಡಾಕ್ಯುಮೆಂಟ್ ಹುಡುಕ್ಬೇಕಾದ್ರೆ ನನ್ನ ಮುತ್ತಾತನವರು ಜಮೀನು ಖರೀದಿ ಮಾಡಿರ್ತಕ್ಕಂಥ ಒಂದು ಬಾಂಡ್ ಪೇಪರ್ ಸಿಗುತ್ತೆ. ಇದು ಈ ಕಡೆಯಿಂದ ಉರ್ದು ಇದೆ, ಇಲ್ಲಿ ಮರಾಠಿ ಏನೋ ಹಿಂದಿ ಇದೆ, ನಮ್ಮಲ್ಲಿ ಇಂಗ್ಲೀಷ್. ಇದು ಯಾರಂತ ಗೊತ್ತಿಲ್ಲ, ನಿಮಗೇನೋ ಗೊತ್ತಿದ್ದೋ ತಿಳಿಸಿ. 1949ನಲ್ಲಿ ಪರ್ಚೇಸ್ ಮಾಡ್ತಾರೆ. 9 ಎಕರೆ 13 ಗುಂಟೆನ ಇವರು ಪರ್ಚೇಸ್ ಮಾಡ್ತಾರೆ. 9 ಎಕರೆ 13 ಗುಂಟೆನ ಇವರು ಪರ್ಚೇಸ್ ಮಾಡ್ತಾರೆ ನಮ್ಮ ಮುತ್ತಾತ. ಸೊ ನೋಡೋಣ ಬನ್ನಿ, ಈ 9 ಎಕರೆ 13 ಗುಂಟೆನ ಎಷ್ಟು ಅಮೌಂಟ್ಗೆ ಪರ್ಚೇಸ್ ಮಾಡಿದ್ದಾರೆ ಅಂತ. ಆಗಿನ ಕಾಲದಲ್ಲಿ 1949ರಲ್ಲಿ ಇದು ಬ್ರಿಟಿಷ್ ಅವಾಗ ತಾನೇ ಇನ್ನೂ ಇದ್ದಂಥ ಕಾಲ. ಬಟ್ 1947 ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಲ್ಪ ಆಡಳಿತದಲ್ಲಿ ಇರ್ತಾರೆ ಅಲ್ಲಿ ಇಲ್ಲಿ ಕಚೇರಿಗಳಲ್ಲಿ. ಆ ಬಾಂಡ್ ಇದು ನೋಡಿ, ಅವಾಗಲೇ 20 ರೂಪೀಸು. 1949ನಲ್ಲಿ 20 ರೂಪೀಸ್ ಬಾಂಡ್ ಅಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಬಾಂಡೇ ಹೇಳುತ್ತೆ. ಸೊ ಬನ್ನಿ ನೋಡೋಣ ಇದು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಅಂತ. ನೋಡಿ, ಇದೆಲ್ಲ ಅವಾಗಿನ ಕಾಲದ್ದು ಸೀಲು, ಹ್ಯಾಂಡ್ ರೈಟಿಂಗ್ ನೋಡಿ ವೀಕ್ಷಕರೇ. ಇವತ್ತಿನ ಮಕ್ಕಳು ಕನ್ನಡ ಬರಿ ಅಂದರೆ ಹೆಂಗೆಂಗೋ ಬರ್ತದೆ. 1947ನಲ್ಲಿ ಯಾವುದೇ ರೀತಿ ಪ್ರಿಂಟಿಂಗು ಟೈಪರ್ ಇಲ್ಲದೇ, ಟೈಪಿಂಗ್ ಮಷಿನ್ ಇಲ್ಲದೇ ಕೈಯಲ್ಲೇ ಬರೆದಿರ್ತಕ್ಕಂಥ ಕನ್ನಡದ ಲಿಪಿಗಳು ನೋಡಿ ಎಷ್ಟು ಚೆನ್ನಾಗಿ, ಯಾವುದೇ ರೀತಿಯ ಒಂದು ಗಜಿಬಿಜಿ ಅಂತೀವಲ್ಲ, ಗೀಟುಗಳಿಲ್ಲದೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಪ್ರತಿಯೊಂದು ಕಲ್ಲು ಮಣ್ಣು ಕೂಡ ಮೆನ್ಷನ್ ಮಾಡ್ತಿದ್ರು. ಇಷ್ಟು ಕಲ್ಲಿದೆ, ಇಷ್ಟು ಮಣ್ಣಿದೆ, ಈ ಕಡೆ ಈ ಜಾಗ ಇದೆ, ಕಾರ್ನರ್ ಇವಾಗೂ ಮಾಡ್ತಾರೆ ಈ ಕಾರ್ನರ್ಗಳಲ್ಲಿ 4 ದಿಕ್ಕಿನಲ್ಲಿ ಏನೇನು ಬರುತ್ತೆ ಅಂತ. ಬಟ್ ಅವಾಗ ಕಲ್ಲು ಮಣ್ಣು ಸಮೇತ ಮಾಡ್ತಿದ್ರು. ಅಂದರೆ ಯಾವುದೇ ರೀತಿ ಜಗಳಗಳಾಗಬಾರ್ದು ಅಂತ ಅವಾಗಿನ ಒಂದು ಹಿರಿಯರ ಒಂದು ಮುಂದಾಲೋಚನೆಗಳು ಪ್ರತಿಯೊಂದು ಮೆನ್ಷನ್ ಮಾಡ್ತಿದ್ರು. ಇಷ್ಟು ಕಲ್ಲಿದೆ, ಈ ಅಡಿಯಲ್ಲಿ ಇದು ಇಷ್ಟು ಆಸ್ತಿಯನ್ನು ಒಳಗೊಂಡಿದೆ, ಕ್ಲಿಯರಾಗಿ ಇಲ್ಲಿ ಬಾವಿ ಇದೆ, ಈ ಬಾವಿ ಅವ್ರಿಗೆ ಸೇರ್ಬೇಕಾ ತೊಗೊಂಡವ್ರಿಗೆ, ಅಥವಾ ಅದನ್ನು ಸೇರಿ ರೇಟ್ ಹಾಕಿದ್ದೀವ ನೋಡಿ, ಎಲ್ಲವೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಚಾರ ಏನೋ ಇದೆ. ಇದೊಂದು 4 ರೂಪೀಸ್ ಬಾಂಡು, ಅಲ್ಲಿ 20 ಮತ್ತು 4 ರೂಪೀಸ್ ಬಾಂಡ್ನ ಯೂಸ್ ಮಾಡಿದ್ದಾರೆ. 4 ಅನ್ನಾಸಾ? ಓಕೆ, 4 ಅನ್ನಾಸು. 4 ಅನ್ನಾಸು ನೋಡಿ. ಇದು 4 ಅನ್ನಾಸಲ್ಲಿ ಇವ್ರದ್ದೇ ಪಿಕ್ಚರ್ ಇದ್ದಿದೆ. ಏನು ಯಾವ ಕಿಂಗ್ಡಮ್, ಯಾವ ರಾಜ ಅಂತ ಗೊತ್ತಿಲ್ಲ. ಇದು ಬ್ರಿಟಿಷರೇ ಇರ್ತಾರೆ ಇವರು. ಫಸ್ಟ್ ಆಫ್ ಆಲ್ ಇದನ್ನ ನೋಡ್ಬೇಕಂದ್ರೆ ಇದನ್ನ ಎಷ್ಟು ನೀಟಾಗಿ ಫೈಲ್ ಮಾಡಿದ್ದಾರೆ ಅಂದರೆ, ಒಂದು ದಾರದಿಂದ ನೀಟಾಗಿ ಒಂದು ಚಿಕ್ಕ ಹೋಲಲ್ಲಿ ಫೈಲ್ ಮಾಡಿದ್ದಾರೆ, ಫೈಲ್ ಟೈಪ್. ಈ ದಾರ 1949 ಅಂದರೆ ಇವತ್ತಿಗೆ ಎಷ್ಟು ವರ್ಷ ಆಗಿತ್ತು ನೀವೇ ಲೆಕ್ಕ ಹಾಕಿ. ಬಟ್ ಎಷ್ಟು ನೀಟಾಗಿ ಇದನ್ನು ಫೈಲ್ ಮಾಡಿದ್ದಾರೆ. ಇವಾಗ ಬರೋ ಅಂಗಡಿ ಫೈಲ್ಗಳೇ ಒಂದು ಇಂಟರ್ವ್ಯೂ ಮುಗಿಯೋಷ್ಟಲ್ಲಿ ಕಿತ್ತೋಗ್ಬಿಡ್ತವೆ. ಅರ್ಧ ಫ್ರಸ್ಟ್ರೇಷನ್ಗೆ ಕಿತ್ತಿರ್ತೀವಿ, ಅದು ಸೆಕೆಂಡ್ರಿ. ಸೊ ನೋಡಿ, ಇದು ಆಯಿತು. ನೆಕ್ಸ್ಟ್ ಪೇಜಲ್ಲಿ ಕ್ಲೀನಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸೈನ್ ಹಾಕಿದ್ದಾರೆ. ಖರೀದಿ ಈ ಜಾಗವನ್ನು ನಮಗೆ ಕೊಟ್ಟವರು ಇಲ್ಲಿ ಸೈನ್ ಮಾಡಿದ್ದಾರೆ. ಇಲ್ಲೊಂದು ಸ್ಟ್ಯಾಂಪ್ ಇದೆ ಸಬ್ ರಿಜಿಸ್ಟರ್ ಆಫೀಸ್ದು. ಜಮಖಂಡಿ, ಓಕೆ, ಜಮಖಂಡಿ ಸೀಲ್ ಇದೆ ಆವಾಗಿನ ಕಾಲದಲ್ಲಿ. ಇವಾಗೆಲ್ಲ ಬದಲಾಗಿದೆ. ಸಾಕ್ಷಿ ಅಂತ ಬರೆದು ನೋಡಿ, ಅವಾಗಿನ ಕನ್ನಡ ಅವಾಗ ತಾನೇ ಒಂದು ಕಲ್ತಿರ್ತಕ್ಕಂಥ ವಿದ್ಯಾಭ್ಯಾಸದ ಮೇಲೆ ಸೈನ್ ಹಾಕಿದ್ದಾರೆ. ಪಡೆವ ದಾನಪ್ಪ ಬೆಳ್ಳುಬ್ಬಿ, ಇದು ಅರ್ಥ ಆಗ್ತಿಲ್ಲ. ಹಳ್ಯಾಳ್ ಅಂತ ಸರ್ನೇಮ್ ಇದೆ ನಮ್ಮ ಕಡೆ ನೋಡಿ. ಕ್ಲೀನಾಗಿ ಇಲ್ಲಿ ಮತ್ತೆ ಬರೀತಾರೆ. ಬರೆದ್ಬಿಟ್ಟು ಇದು ಒಬ್ಬರ ಮರಾಠಿಗರಿಂದ ನಾವು ಜಮೀನು ತೊಗೋತೀವಿ, ಮರಾಠಿ ಒಕ್ಕಲತನ. ಇದು ಸಾಕಿನ್ ನಮ್ಮ ಹಳ್ಳಿ ಹೆಸರು. ಸೊ ಶಿವಾಜಿ ಮಗನ ಇದೆಲ್ಲ ಆಗಿ ಇಷ್ಟು ಏನೋ ಮೆನ್ಷನ್ ಮಾಡ್ತಾರೆ, ಇವ್ರಿಗೆ ಕೊಡ್ತಾರೆ. ಇವರು ನಮ್ಮ ಮುತ್ತಾತನವರು ನೋಡಿ. ಬರೀ 850 ರೂಪೀಸ್ಗೆ 9 ಎಕರೆ 13 ಗುಂಟೆ ಜಮೀನ ತೊಗೋತಾರೆ. 850 ರೂಪಾಯಿಯನ್ನು ರೋಕು ಅಂದರೆ ಅಲ್ಲೇ ಸ್ಪಾಟಲ್ಲೇ ಕೊಟ್ಟಿದ್ದೀವಿ ಅಂತ, ಯಾವುದೇ ರೀತಿ ಬ್ಯಾಲೆನ್ಸು ಲೋನ್ ಇಲ್ಲದೆ. ನಮ್ಮ ಕಡೆ ರೋಕ್ ಅಂತ ಅಂತೀವಿ ಉತ್ತರ ಕರ್ನಾಟಕದ ಶೈಲಿಲಿ. ಆ ರೋಕು ಅಂದರೆ ಇಮ್ಮಿಡಿಯೇಟ್ಲಿ ಕೊಟ್ಟಿದ್ದೀವಿ ಅಂತ. 850 ರೂಪೀಸ್ಗೆ ಈ ಒಂದು ಜಮೀನನ್ನ ಖರೀದಿ ಮಾಡ್ತಾರೆ. ಯೋಚನೆ ಮಾಡಿ, ಅವಾಗ 850, 9 ಎಕರೆ 13 ಗುಂಟೆ ನೋಡಿ. ಆಮೇಲೆ ಈ ಹೆಬ್ಬಟ್ಟಿದು ಇಲ್ಲಿ ಇವರು ಈ ಪಾರ್ಟಿ ಮರಾಠಿಯಲ್ಲಿ ಸೈನ್ ಹಾಕಿದ್ದಾರೆ, ಕನ್ನಡದಲ್ಲಿ ಒಬ್ಬ ಸೈನ್ ಹಾಕಿದ್ದಾರೆ. ಮಾಧು ಬಸವಂತಪ್ಪ ಚವ್ಹಾಣ್ ಅಂತ, ಅರ್ಜುನ್ ಬಸವಂತಪ್ಪ ಚವ್ಹಾಣ್. ಈ ಇಬ್ಬರು ಅನಾಥಮ ಅನಿಸುತ್ತೆ, ಬಟ್ ಇವರು ಅವ್ರಿಗೆ ಸಂಬಂಧಪಟ್ಟರು. ಮರಾಠಿಲಿ ಸೈನ್ ಹಾಕಿದ್ದಾರೆ.
ಅಂದರೆ ಈ ಕಂಪ್ಲೀಟ್ ಆಸ್ತಿಗೆ ಸಂಬಂಧಪಟ್ಟವರು ಯಾವ್ಯಾವ ಸ್ಟೇಟಲ್ಲಿ, ಈಗ ಇವ್ರು ಮೇ ಬಿ ಮಹಾರಾಷ್ಟ್ರದಲ್ಲಿ ಇರ್ಬೋದು, ಇವ್ರನ್ನ ಕರೆಸಿದ್ದಾರೆ. ಇವರಿಬ್ಬರು ಅಣ್ಣ ತಮ್ಮ. ಸೊ ಇವರಿಬ್ಬರು ನಮಗೆ ಜಮೀನು ಮಾರಿದ್ದಾರೆ. ಇವರ ಹೆಬ್ಬಟ್ಟುಗಳು ನೋಡಿ ವೀಕ್ಷಕರೇ, ಈ ಹೆಬ್ಬಟ್ಟು ನೋಡಿ, ನನ್ನ ಹೆಬ್ಬಟ್ಟಿಗೂ ಅದಕ್ಕೂ 2 ಹೆಬ್ಬಟ್ಟು ಇಟ್ಟರು ನಮ್ದು 1 ಹೆಬ್ಬಟ್ಟು ಆಗಲ್ಲ ನೋಡಿ ಇವ್ರದ್ದು ಹೆಬ್ಬಟ್ಟು. ಅವಾಗಿನ ಜನರು ಎಷ್ಟು ಅಷ್ಟು ಪುಷ್ಟವಾಗಿದ್ದರು ಮತ್ತು ಅವಾಗಿನ ಆಹಾರ ಪದ್ಧತಿ ಹೇಗಿತ್ತು ಅಂತ ಇಲ್ಲೇ ಹೇಳ್ತಾರೆ. ಇವರೆಲ್ಲ ಅವಾಗ 6.5 ಅಡಿ 6 ಅಡಿ ಜನ. ಅವಾಗ ಬರ್ತಾ ಬರ್ತಾ ಜನರ ಹೈಟು ಕಮ್ಮಿ ಆಗ್ತಿದೆ, ವೆಯ್ಟು ಕಮ್ಮಿ ಆಗ್ತಿದೆ. ಯಾಕಂದರೆ ಈಗಿನ ಆಹಾರ ಪದಾರ್ಥಗಳಲ್ಲಿ ಒಂದು ವ್ಯತ್ಯಾಸ. ಇತ್ತೀಚೆಗೆ ನೀವು ನೋಡಿರ್ಬೋದು, ಗೋಬಿನೂ ಮತ್ತು ಇನ್ನೊಂದೇನೋ ಬ್ಯಾನ್ ಮಾಡಿದ್ದಾರೆ. ಈ ಥರ ಕಲಬೆರಕೆ ಪದಾರ್ಥಗಳು ನೋಡಿ. ಅದಕ್ಕೆ ನಮ್ಮ ಫುಡ್ ಎಷ್ಟು ಹೆಲ್ದಿ ಇರಬೇಕು ಅಂದರೆ ನೋಡಿ, ಹೆಬ್ಬಟ್ಟು ಇಷ್ಟು ದೊಡ್ಡದಿದೆ. ಅವ್ರು ಹೆಬ್ಬಟ್ಟು ಹಾಕಿದ್ದಾರೆ ಹಿಂಗೆ. 949ಕ್ಕೆ ಹೋಗ್ತಿದ್ದೀನಿ, ನಾನೇ ಹೆಬ್ಬಟ್ಟು ಹಾಕ್ತಿದ್ದೀನಿ ಅಂತ ಅನ್ಕೋತಿದ್ದೀನಿ. ನೋಡಿ ಫೀಲ್ ನೋಡಿ, ಏನು ದಪ್ಪಗಿದ್ದಾರೆ. ಅಪ್ಪ, ದೊಡ್ಡಣ್ಣ, ಚಿಕ್ಕಣ್ಣ, ಈ ಹೆಬ್ಬಟ್ಟು ಸೈಜ್ಗಳು ಹಂಗೆ ಇದೆ. ಇವ್ರು ದೊಡ್ಡದಿದೆ, ಸ್ವಲ್ಪ ಮೀಡಿಯಮು, ಇವ್ರು ಫುಲ್ ಸ್ವಲ್ಪ ಚಿಕ್ಕದಿದೆ. ನಮ್ಗೊಂದು ಸ್ವಲ್ಪ ಇಷ್ಟು ಬರುತ್ತೆ. ಸೊ ಇದು ವೀಕ್ಷಕರೇ, ಅವಾಗ ನಾವು 850 ರೂಪಾಯಿಗೆ 9 ಎಕರೆ ಜಮೀನನ್ನು ತಗೋತೀವಿ. ಕಾಲಾನಂತರ ಅವು ಅಣ್ಣ ತಮ್ಮದು ಜಗಳಗಳ ಮಧ್ಯೆ ನಿಮ್ಗೆ ಗೊತ್ತಲ್ಲ, ಎಲ್ಲ ಆಳ್ಪಾಲ್ ಹಿಡಿಯುತ್ತೆ ನೋಡಿ. ಇದೆಲ್ಲ ಡೀಟೇಲ್ಸ್ ಬರೆದಿದ್ದಾರೆ. ಎಂಡಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಅವ್ರದ್ದು ಸೈನು, ಜಮಖಂಡಿ ಅಂತ ಬರೆದು ಈ ಬಾಂಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಇದನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಬಟ್ ಇದನ್ನು ಏನೋ ಹುಡುಕ್ಬೇಕಾದ್ರೆ ಸಿಕ್ತು ನೋಡಿ. ಇದೆಲ್ಲ ದಾರ, ಅವಾಗಿನ ದಾರ ನೋಡಿ ಎಷ್ಟು ಗಟ್ಟಿಯಾಗಿದೆ. ಸೊ ಸುಮಾರು 70ರಿಂದ 75 ವರ್ಷ ಆಯಿತು ಅಂದ್ಕೊಟ್ಟಿದ್ದೀನಿ. ನಮಗೆ ಸ್ವತಂತ್ರ ಸಿಕ್ಕಿದ್ದು 1947ನಲ್ಲಿ. ಸೊ 75 ವರ್ಷ ಆಯ್ತು ಇವಾಗ ಈ ಪತ್ರಕ್ಕೆ. ಅವಾಗಿನ ಕನ್ನಡ ನೋಡ್ರಿ, ಈಗಿನ ಜನ ಬರೆಯೋಕ್ಕೆ ಅಳ್ತಾರೆ. ಸೊ ಇದು 20 ರೂಪೀಸ್ ಬಾಂಡು. ಇನ್ನು ಹಿಂಗೆ ಫೋಲ್ಡ್ ಮಾಡಿರೋಣ. ಸೊ ಇಲ್ಲೊಂದಿದೆ, ಅದೇ ಬಾಂಡೇ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ, ಇಲ್ಲ ಡೂಪ್ಲಿಕೇಟ್ ಕಾಪಿನ ಗೊತ್ತಿಲ್ಲ, ನೋಡೋಣ. ನೋಡಿ 2 ಜಮೀನು ಖರೀದಿ ಮಾಡಿದ್ದಾರೆ 1949ನಲ್ಲಿ. 9 ಎಕರೆ 9 ಗುಂಟೆ ಇನ್ನೊಂದು ಜಮೀನ ಖರೀದಿ ಮಾಡ್ತಾರೆ. ಇದರಲ್ಲಿ ಕನ್ನಡ ಅಷ್ಟೇ ಒಂದು ಕ್ಲಿಯರ್ ಆಗಿದೆ. ಇದನ್ನ ಮುಟ್ಟಕ್ಕೆ ಏನು ಭಯ ಅಂದರೆ ಈ ಪೇಪರು ಅಷ್ಟೇ, ಇದು ಏನು ಎಷ್ಟು ಗಟ್ಟಿಯಾಗಿದೆ. ಸೊ ಬಾಂಬೆ ಪ್ರಾವಿನ್ಸ್ ಇದು. ಬಾಂಬೆಯಿಂದ ಬರ್ತಿದ್ದಕ್ಕಂಥ ಬಾಂಡ್ಗಳು ಅವಾಗ. ಸೇಮ್ ಕಾಪಿನೇ, ಸೇಮ್ ಕಾಪಿನೇ 2 ಇದೆ. ಇಲ್ಲ, ಇದು 825 ರೂಪಾಯಿಗೆ. ಓಕೆ, ಇದು 825 ರೂಪಾಯಿಗೆ. ಇದು 9 ಎಕರೆ 6 ಗುಂಟೆ. ಓಕೆ ವೀಕ್ಷಕರೇ, ಇದು ನೋಡಿ ಇಲ್ಲಿ ಮತ್ತೊಂದು 9 ಎಕರೆ ಖರೀದಿ ಮಾಡ್ತಾರೆ. ಇದು ಯಾಕೆ, ಇದು ಯಾಕೆಂದ್ರೆ ಇದು ನೋಡಿ ಇಲ್ಲಿ ಈ ಸೈನ್ ಬೇರೆ ಇದೆ ನೋಡಿ. ಅವಾಗ ಬೇರೆ ಜನರು ಇಲ್ಲಿ ನೋಡಿ, ಈ ವ್ಯಕ್ತಿಗಳದ್ದು ಸಿಗ್ನೇಚರ್ ಹೆಂಗಿದೆ ಇಲ್ಲಿ ನೋಡಿ. ಈ ವ್ಯಕ್ತಿ ಇರ್ಯಾರು, ಬಸಪ್ಪ ಇಟ್ಟಪ್ಪ ಕನಸವಾಡಿ, ಗುರುಪ್ರಸಾದಪ್ಪ ಯಾದವಾಡು. ಸೊ ಇವ್ರದ್ದು ನೋಡಿ ಹೆಬ್ಬಟ್ಟು. ನಾವೆಲ್ಲ ಇದೇ 3 ಜನರದ್ದು ಬೇರೆ ಅಂದ್ಕೊಂಡ್ವಿ. ಇವ್ರು ಮತ್ತೊಂದು ಜಮೀನ ಖರೀದಿ ಮಾಡ್ತಾರೆ ಅವಾಗಲೇ ನಮ್ಮ ತಾತ. ನೋಡಿ ಇದು ನೋಡಿ, ಇದು ಮರಾಠಿ ಜನರಿಂದ ನಾವು ಪರ್ಚೇಸ್ ಮಾಡ್ತೀವಿ. ಅವರು 850ಕ್ಕೆ 825 ಮತ್ತೊಂದು 9 ಎಕರೆನ ನಾವು ಪರ್ಚೇಸ್ ಮಾಡ್ತೀವಿ. ಆ ಹೆಬ್ಬಟ್ಟು ನೋಡಿ. ಸೊ ಆ ಜನನೇ ಹಂಗಿದ್ರು, ಎಲ್ಲವೂ 6 ಅಡಿ ಮೇಲೇನೆ ಇದ್ದಿದ್ದು. ಸೊ ನೋಡಿ 1 2 3 ಸೈನು ವಿತ್ ಅವರ ಲೆಫ್ಟ್ ಹ್ಯಾಂಡ್. ಇದು ಪಕ್ಕ ಲೆಫ್ಟ್ ಹ್ಯಾಂಡ್. ಈ ಲೈನ್ ಬೀಳೋದೆ ಆವಾಗ, ಹಿಂಗಂತೂ ಒತ್ತಕ್ಕಾಗಲ್ಲ, ಯಾವಾಗ ಹಿಂಗೆ ಒತ್ತುತ್ತಾರೆ. ಸೊ ನೋಡಿ ಎಷ್ಟು ದೊಡ್ಡದಿದೆ. ಸೊ ಇವಾಗಿನ ಜಮೀನಂತೂ ನಾವು ತೊಗೊಳಕ್ಕಾಗಲ್ಲ. ಆವಾಗ 1000 ರೂಪಾಯಿಗೆಲ್ಲ 10 ಎಕರೆ ಜಮೀನು ಸಿಗೋದಂತೆ. ನಾವು ಕೇಳಿದ್ವಿ, ಬಟ್ ಇವಾಗ ನೋಡ್ತಿದ್ದೀವಿ. ಡೇಟ್ ನೋಡಿ ಇಲ್ಲಿ 14/10. ಇದು ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ದಿವಸ 1949 ಇಲ್ಲೊಂದು ಜಮೀನು ಖರೀದಿ ಮಾಡ್ತಾರೆ. 850ಕ್ಕೆ 825ಕ್ಕೆ ಒಂದು ಜಮೀನು ಖರೀದಿ ಮಾಡ್ತಾರೆ. ಸೊ ಟೋಟಲ್ಲು ಒಂದು 20 ಎಕರೆ 9 18 ಎಕರೆನ ಜಮೀನ ಖರೀದಿ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು. ಇದು 197, ಇದು 190, 187 ಚೇಂಜಸ್ ಎಲ್ಲ ಇದೆ. 1949.
ಇಲ್ಲಿ ನೋಡಿ 1942 ಬಾಂಡ್ಗಳು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಆವಾಗಿನ ಕಾಲದಲ್ಲಿ ಆ ಜನರ ಒಂದು ಈ ಪೌಷ್ಟಿಕತೆ ಹೆಂಗಿತ್ತು ಅಂತ ಊಟದಲ್ಲಿ ನೋಡಿ. ಅವರ ಹೆಬ್ಬಟ್ಟು ನೋಡಿದೆ, ನಾನು ಏನೋ ಹುಡುಕ್ತಿದ್ದೆ, ಹೆಬ್ಬಟ್ಟುಗಳು ನೋಡಿ. ಆಮೇಲೆ ಆ ಪೇಪರ್ ಕ್ವಾಲಿಟಿ ನೋಡಿ. ಇಷ್ಟೇ ಇದನ್ನು ನಾವು 70 ವರ್ಷ ಆಯಿತು ವೀಕ್ಷಕರೇ, ಒಂಚೂರು ಎಲ್ಲಾನ ಫೋಲ್ಡ್ ಆಗಿದ್ದಕ್ಕೆ ಕಟ್ಟಿ. ಇವಾಗಿನ ಪೇಪರ್ಗಳು ನೀವು ಜಸ್ಟ್ ಫೋಲ್ಡ್ ಮಾಡಿ ಒಂದು 6 ತಿಂಗಳು, ಒಂದು 2 ತಿಂಗಳು ಇಡಿ, ಇದೆಲ್ಲ ಲೈನ್ ಕಟ್ ಆಗಿರುತ್ತೆ. ನಾವು ಹಿಂಗೆ ಬಿಸಾಕಿದ್ದೆ, ನಾನು ಹಿಂಗೆ ನೋಡಿ, ಹಿಂಗೆ ಇಟ್ಟಿದ್ದೆ, ಎಲ್ಲೂ ಏನೂ ಕಟ್ಟು ಇಲ್ಲ, ಡ್ಯಾಮೇಜ್ ಇಲ್ಲ. ಈ ಒಂದು ದಾರ ನೋಡಿ, ಈ ನೂಲು, ಈ ಥ್ರೆಡ್ ನೋಡಿ ಎಷ್ಟು ಗಟ್ಟಿ ಇದೆ. ಇದು ಫೀಲ್ ಮಾಡಿ, ಇಲ್ಲಿ ಮುಟ್ತಾ ಇದೆ, ಫೀಲ್ ಆಗ್ತಿದೆ ನೋಡಿ. ಸ್ವಲ್ಪ ಸ್ಪೀಡಲ್ಲಿ ಹಿಂಗೆ ರಪ್ಪನ ಸಾಕು ಕೈ ಕುಯ್ಕೊಂಡ್ಬಿಡುತ್ತೆ, ಅಷ್ಟು ಗಟ್ಟಿ ಇರೋ ಒಂದು ನೂಲು ಇದು. ಆವಾಗಿನ ಕ್ವಾಲಿಟಿ ಬಗ್ಗೆ ಮಾತಾಡ್ತಿರೋದು ನಾವು. ಆಮೇಲೆ ಜಮೀನು ತೊಗೊಂಡು ತೋರಿಸ್ತಿದ್ದಾರೆ ಚೇತನ್ ಅನ್ಕೋಬೇಡಿ. ಆವಾಗಿನ ಕ್ವಾಲಿಟಿ, ಆವಾಗಿನ ಕ್ವಾಂಟಿಟಿ ಅದನ್ನು ನೋಡ್ತಿದ್ದೀವಿ. ಇವಾಗಿದೆಲ್ಲ ಒಂದು ಮುಟ್ಟಕ್ಕೆ ಖುಷಿ ಆಗುತ್ತೆ. ನಮ್ಮ ತಾತ ಮುತ್ತಾದ ಕಾಲದಲ್ಲಿ ಇದನ್ನು ಮುಟ್ಟಿದ್ದಾರೆ, ಅವರೆಲ್ಲ ಮುಟ್ಟಿ ಇಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸು ನಾವು ಒಂದು ನೆನಪಿಗೋಸ್ಕರ ಕಾಪಾಡ್ಕೊಂಡು ಬಂದಿದ್ದೀವಿ. ಇವಾಗ ಈ ಜಮೀನಿಲ್ಲ, ಈ ಜಮೀನು ಯಾರ್ಯಾರ ಕೈ ಪಾಲ್ಗೂ ಸೇರಿದೆ. ಅವರ ಮಕ್ಕಳು ಒಂದು ಗೊತ್ತಲ್ಲ, ದೊಡ್ಡವರು ಆಗ್ತಾನೆ ಒಂದು ಪಾಲು ಗೀಲು ಅಂತಾರೆ. ಸೊ ಅವಾಗ ಹಂಗಾಗಿ ಎಲ್ಲ ಹೋಗಿದೆ ನೋಡಿ. ಸೊ ನಿಮ್ಮಲ್ಲೂ ಈ ಥರದ ಒಂದು ಡಾಕ್ಯುಮೆಂಟ್ ಅಂದರೆ ಹಳೆಯ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಒಂದು ಸರಿ ತೆಗೆದು ನೋಡಿ, ಖುಷಿ ಆಗುತ್ತೆ ನೋಡಿ. ಈ ಪೇಪರ್, ಈ ಬಾಂಡು, ಈ ನೆನಪುಗಳು ಇದೆಲ್ಲ ಮುಟ್ಟಿದ ತಕ್ಷಣ ನಾವು ಏನೋ 1949ಗೆ ಹೋಗ್ಬಿಟ್ವೇನೋ ಅನಿಸುತ್ತೆ, ಅಷ್ಟು ಖುಷಿ ಆಗುತ್ತೆ. ಸೊ ಇದಾಗಿತ್ತು ವೀಕ್ಷಕರಿಗೆ ಇವತ್ತಿನ ಈ ವಿಡಿಯೋ. ಇದು ಸುಮ್ಮನೆ ಮಾಡಿದ್ದು ನಿಮಗೆ ತೋರ್ಸೋಣ ಅಂತ. ಸೊ ನಂದು ನೆಕ್ಸ್ಟ್ ವಿಡಿಯೋ ಮತ್ತೆ ಗೋಸ್ಟ್ ಹಂಟಿಂಗ್ ಹೋಗ್ತಾ ಇದ್ದೀವಿ. ಒಂದು ಆಲದ ಮರ ಇದೆ ಅಂತೆ, ಆ ಮರಕ್ಕೆ ತುಂಬ ಜನ ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಆ ಮರನ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಈ ವೀಕಲ್ಲಿ. ಅಲ್ಲೇನೋ ಸ್ವಲ್ಪ ಸೌಂಡು ಕಿವುಂಡು ಜೋರಾಗಿ ಕೇಳಿಸುತ್ತಂತೆ. ಸೊ ನಾವು ನಾಳೆ ನಾಡಿದ್ದು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನಿಮಗೂ ಆದಷ್ಟು ಬೇಗ ನಿಮ್ಮ ಮುಂದೆ ತಂದು ಆ ವಿಡಿಯೋನ ಇಡ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.